ಸಿಮ್ನಿಂ ನಾಗರಾಜ್ ಅವ್ರನ್ನ ಜೆಡಿಎಸ್ ಪಕ್ಷ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಹತ್ತತ್ರ 55,000 ಮತಗಳು ಈ ಕ್ಷೇತ್ರದ ಮತದಾರರು ನಮ್ಗೆ ಆಶೀರ್ವಾದ ಮಾಡಿ. ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಬಂದು 73,000 ಮತಗಳನ್ನ ತಗೊಂಡು ಜನತಾದಳ ಪಕ್ಷ ಚಿಹ್ನೆಯಿಂದ ಯಾರಾದ್ರೂ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದಾದ್ರೆ ಒಳ್ಳೇದು ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸಿಲ್ಲ. ಸನ್ಮಾನ್ಯ ಸಿ.ಪಿ. ಯೋಗೀಶ್ವರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ನಾವು ವಿಶ್ವಾಸವಾಗಿ ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀವಿ. ಇಲ್ಲಿ ನಾನು ಸ್ಪರ್ಧೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಪ್ರಶ್ನೆ ಅಲ್ಲ. ಗೊತ್ತಿಲ್ಲ, ಇನ್ನು 3.25 ವರ್ಷ ಇದೆ. ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಎದುರಿಸಲಿಕ್ಕೆ ನಮ್ಗೆ 3.25 ವರ್ಷ ಸಮಯ ಇದೆ. ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತೇನೆ ಬಿಟ್ರೆ ಇಲ್ಲಿ ನಾನಾ ಯಾವ ಆಕಾಂಕ್ಷೆನೂ ಅಲ್ಲ, ನಾನು ಬೇರೆ ಮನಸ್ಸಿನಲ್ಲಿ ಇನ್ನೇನೋ ಅಪೇಕ್ಷೆ ಪಟ್ಕೊಂಡು ಇವತ್ತು ನಾನು ಹಳ್ಳಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಸರ್, ನೀವ್ ಹೇಳ್ತೀರಿ ಮೈತ್ರಿ ಅಭ್ಯರ್ಥಿ ಗೆಲ್ಬೇಕು, ಎರಡು ಪಕ್ಷ ಒಟ್ಟಾಗಿ ಹೋಗ್ಬೇಕು. ಯೋಗೇಶ್ವರ್ ಅವರು ಹೇಳ್ತಾರೆ ನನಗೆ ಟಿಕೆಟ್ ಬೇಕು ಅಂತ ಈಗಾಗಲೇ ಸಾಕಷ್ಟು ಬಾರಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಮತ್ತೊಮ್ಮೆ ಹೋಗೋರಿದ್ದಾರೆ. ಜೊತೆಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಪಕ್ಷೇತರ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಮೈತ್ರಿ ಅಲ್ಲೆಲ್ಲಿ ಪಾಲನೆ ಆಗ್ತಾ ಇದೆಯಾ? ಆತರ ಅವ್ರು ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಟಿಕೆಟ್ ಬೇಕು ಅಂತ ಹಠ ಹಿಡಿದಿರುವಂತದ್ದು ಏನ್ ಸೂಚಿಸುತ್ತೆ ಇದು ಅಂತ? ನಾನು ಈಗ ಪ್ರಾರಂಭದಲ್ಲೇ ನಿಮ್ಗೆ ಹೇಳಿದೆ, ನಾವು ಮಿತ್ರ ಪಕ್ಷ, NDA ಅಲಯನ್ಸ್ ಪಾರ್ಟ್ನರ್ಸ್. ಈಗ NDA ನಲ್ಲಿ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿನ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಸಿ.ಪಿ. ಯೋಗೀಶ್ವರ್ ಅವರು. ಈಗ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಜೊತೆಯಲ್ಲಿ ಇವತ್ತು ನಾವು ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ಯಾವುದೇ ಅಪಸ್ವರ ಹೇಳಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ದಿರಾ ಇವತ್ತು ಸನ್ಮಾನ್ಯ ಯೋಗೀಶ್ವರ್ ಅವರು ಇರ್ಬೋದು, ಸನ್ಮಾನ್ಯ ನಮ್ಮ ಮಾನ್ಯ ಕುಮಾರಣ್ಣ ಅವರು ಇರ್ಬೋದು, ನಾವೆಲ್ಲ ಕೂತು ವಿಶ್ವಾಸವಾಗಿ ಏನೇ ವಿಚಾರಗಳಿದ್ರು ಕೂಡ ಅಂತಿಮ ನಿರ್ಣಯ ದೆಹಲಿ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರುಗಳು ಮಾಡ್ತಾರೆ. ಇವೆಲ್ಲವಕ್ಕೂ ತಲೆಬಾಗಿ NDA ಅಭ್ಯರ್ಥಿ ಯಾರು ಅಂತ ನಿಗದಿ ಮಾಡ್ತಾರೆ, ಯಾರು ಅಂತ ಡಿಸೈಡ್ ಮಾಡ್ತಾರೆ. ಇವೆಲ್ಲವಕ್ಕೂ ಕೂಡ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಒಂದ್ ಕಡೆ ಸನ್ಮಾನ್ಯ ಸಿ.ಪಿ. ಯೋಗೀಶ್ವರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ನಾವು ವಿಶ್ವಾಸವಾಗಿ ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ನೇರವಾಗಿ ಹೇಳ್ತಿದ್ದಾರೆ ಸರ್, ನಾನು NDA ಅಭ್ಯರ್ಥಿ ಆಗಿಲ್ಲ ಅಂತಂದ್ರೆ ನಾನು ಸ್ಪರ್ಧೆ ಖಚಿತ ಅಂತ ನೇರವಾಗಿ ಹೇಳ್ತಿದ್ದಾರೆ. ನೋಡಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಯೋಗೀಶ್ವರ್ ಅವರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಬಹುಶಃ ದೆಹಲಿ ಮಟ್ಟದ ನಾಯಕರುಗಳು ಕೂತು ಚರ್ಚೆ ಮಾಡ್ತಾರೆ. ಅವ್ರನ್ನ ಕರೆದು ಏನಿದೆ ಅವರ ಮನಸ್ಸುಗಳ ಭಾವನೆಯನ್ನ ಅವರು ಕೂಡ ಕ್ರೋಢೀಕರಿಸಿ ಸೂಕ್ತವಾದಂತ ತೀರ್ಮಾನ ತಗೊಳ್ತಾರೆ. ಒಂದ್ ಕಡೆ ಯೋಗೇಶ್ವರ್ ಅವರು ಟಿಕೆಟ್ ಗಾಗಿ ಲಾಬಿ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಇದು ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ. ಹಾಗಾಗಿ ನೀವೇನಾದ್ರು ಅದನ್ನ ಡಿಮ್ಯಾಂಡ್ ಮಾಡ್ತೀರಾ ಸರ್, JDS ಗೆ ಉಳಿಸ್ಕೊಳ್ಬೇಕು ಅಂತ? ಕಾರ್ಯಕರ್ತರ ಒತ್ತಾಯ ಕೂಡ ಅದೇ ಇರುವಂತದ್ದು. ಸಾಮಾನ್ಯವಾಗಿ ಈಗ ನಾವು ಸಿಮ್ಲಿಂ ನಾಗರಾಜಣ್ಣ ಅವರು ನಮ್ಮ ಜೊತೆಯಲ್ಲಿ ಇವತ್ತಿಲ್ಲ, ಸುಮಾರು ವರ್ಷಗಳಾಯ್ತು ನಮ್ಮನ್ನ ಆಗಲಿ ಹೋಗಿದ್ದಾರೆ. ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿದ್ರು. ಬಹುಶಃ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿತ್ವ ಸಿಮ್ನಿಂ ನಾಗರಾಜ್ ಅವ್ರನ್ನ JDS ಪಕ್ಷ ಈ ಕ್ಷೇತ್ರದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತವ್ರನ್ನ ಗುರುತಿಸಿ ಪಕ್ಷ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಹತ್ತತ್ರ 55,000 ಮತಗಳು ಈ ಕ್ಷೇತ್ರದ ಮತದಾರರು ನಮ್ಗೆ ಆಶೀರ್ವಾದ ಮಾಡಿ. ವರದೇಗೌಡರು 94ನೇ ಇಸ್ವಿನಲ್ಲಿ ಶಾಸಕರಾಗಿ ಆಯ್ಕೆ ಆದ್ರು. ಅನಿರೀಕ್ಷಿತ ಬೆಳವಣಿಗೆಗಳು, ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಬಂದು 73,000 ಮತಗಳನ್ನ ತಗೊಂಡ್ರು. ಈ ರೀತಿ ನೀವು ಇತಿಹಾಸವನ್ನ ತೆಗೆದು ನೋಡ್ತಕ್ಕಂಥದ್ದಾದ್ರೆ ಸ್ವಾಭಾವಿಕವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಜನತಾದಳ ಪಕ್ಷದ ಚಿಹ್ನೆ ಅಡಿ ಸಾಕಷ್ಟು ಇವತ್ತು ಸಾಂಪ್ರದಾಯಿಕ ಮತಗಳನ್ನ ನಾವು ಅನೇಕ ಚುನಾವಣೆಗಳಲ್ಲಿ ಗಮನಿಸಿದ್ದೇವೆ. ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇಗ್ಲೂರು ಬ್ಯಾರೇಜ್ ನ ಕಟ್ಟಿರ್ತಕ್ಕಂಥದ್ದು ಬಹುಶಃ ಈ ಭಾಗದ ರೈತರು ಇವತ್ತಿಗೂ ಕೂಡ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ, ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಅನೇಕ ವಿಚಾರಗಳಿದೆ. ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಶಾಸಕರಾದಾಗ ಹತ್ತತ್ರ 120-130 ಕೆರೆ ಕಟ್ಟೆಗಳನ್ನ ತುಂಬಿಸಿದಂಥದ್ದು ಇವತ್ತು ನಮ್ಮ ಕಣ್ ಮುಂದೆ ಸಾಕ್ಷಿ ಗುಡ್ಡ ಇದೆ. ಹಾಗಾಗಿ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಒಂದು ಅಭಿಲಾಷೆ ಇದೆ, ಜನತಾದಳ ಪಕ್ಷದ ಯಾರಾದ್ರೂ ಅಂದ್ರೆ ಅಂತಿಮವಾಗಿ ದಿಸ್ ಇಸ್ NDA, ಬಟ್ ಜನತಾದಳ ಪಕ್ಷ ಚಿಹ್ನೆಯಿಂದ ಯಾರಾದ್ರೂ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದಾದ್ರೆ ಒಳ್ಳೇದು ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸಿದ್ದೆ. ನಾನು ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಸೂಕ್ತ ಸಮಯ ಅಲ್ಲ. ನಾನು ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಒಡನಾಟವನ್ನ ಬೆಳೆಸ್ಕೊಳ್ಬೇಕು ಇಡೀ ರಾಜ್ಯಾದ್ಯಂತ ಅಂತಕ್ಕಂಥ ಅಪೇಕ್ಷೆಯಿಂದ ನಾನು ಕೆಲಸ ಪ್ರಾರಂಭ ಮಾಡಿದ್ದೀನಿ. ಇಲ್ಲೂ ಕೂಡ ಅದನ್ನ ಹೇಳ್ತೇನೆ, ನಾನು ಯಾವುದೇ ಆಕಾಂಕ್ಷಿನೂ ಅಲ್ಲ, ನನಗೆ ಯಾವುದೇ ಅಪೇಕ್ಷೆಗಳು ಇಲ್ಲ. ಕಾರ್ಯಕರ್ತನಿಗೆ ಅವಕಾಶ ಮಾಡ್ಕೊಡ್ತೀರಾ ಸರ್? ಆತರ ಏನಾದ್ರು ಅವಕಾಶ ಅಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಈಗ ನಾನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಬಟ್ ಜನತಾದಳ ಪಕ್ಷದ ಚಿಹ್ನೆ ಅಡಿ ಏನಾದ್ರೂ
ತೀರ್ಮಾನ ಏನಾದ್ರೂ ಆಗತ್ತೆ ಅಂತಕ್ಕಂಥದ್ದಾದ್ರೆ 100ಕ್ಕೆ 100 ಯಾರಾದ್ರೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸರ್, ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡ್ತಿದೆ. ಜೊತೆಗೆ ಅಂತ ಸಂದರ್ಭ ಬಂದ್ರೆ ಕುಮಾರಸ್ವಾಮಿ ಅವ್ರನ್ನ ಬಂಧಿಸ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಇದು ಒಂದ್ ರೀತಿ ಈ ರಾಜಕೀಯದ ಷಡ್ಯಂತ್ರ ಯಾವ್ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ಕಡತಕ್ಕೂ ಕೂಡ ಸಿಗ್ನೇಚರ್ ಹಾಕಿರ್ತಕ್ಕಂಥದ್ದಿಲ್ಲ. ಆಮೇಲೆ ಇದು ಸುಪ್ರೀಂ ಕೋರ್ಟ್ ಮೆಟ್ಲೇರ್ ಆಗೋಗಿದೆ. ಈಗ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ. ಸುಪ್ರೀಂ ಕೋರ್ಟ್ ಮೆಟ್ಲೇರಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ SITಗೆ ಲೋಕಾಯುಕ್ತಕ್ಕೆ ಇನ್ನೇನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು? ನಿನ್ನೆ ದಿನ ರಾಜ್ಯದ ಉಪಮುಖ್ಯಮಂತ್ರಿಗಳು ಇವತ್ತೇನು ವಾಟರ್ ಟ್ಯಾರಿಫ್ ಬಗ್ಗೆ ಮಾತನಾಡಿದ್ದಾರೆ. ನೀರಿನ ದರವನ್ನ ಹೆಚ್ಚಳ ಮಾಡ್ತೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ BWSSB 10 ವರ್ಷಗಳಿಂದ ಸಾಕಷ್ಟು ಸಂಕಷ್ಟದಲ್ಲಿದೆ. ಆರ್ಥಿಕವಾಗಿ ಇವತ್ತು ನೆರವನ್ನ ಕೊಡಬೇಕು ನಾವು BWSSBಗೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಾಪ ಇವತ್ತೇನು ರಾಜ್ಯದ ಜನತೆ ಮೇಲೆ ಒಂದ್ ಕಡೆ ಪೆಟ್ರೋಲು ಡೀಸೆಲ್ ಸೆಸ್ ಆಯ್ತು, ಏರಿಕೆ ಮಾಡಿದ್ರು. ಇನ್ನೊಂದ್ ಕಡೆ ಹಾಲಿನ ದರ ಏರಿಕೆ ಮಾಡಿದ್ರು. ಆದ್ರೆ ವಿಪರ್ಯಾಸ ಇವತ್ತು ನಮ್ ಚನ್ನಪಟ್ಟಣನೇ ತಗೊಳ್ಳಿ, ಅತಿ ಹೆಚ್ಚು ಹಾಲು ಉತ್ಪಾದಕರು ಇರ್ತಕ್ಕಂಥ ತಾಲೂಕಿದು. ಹಾಲಿನ ಪ್ರೋತ್ಸಾಹ ಧನ ಏನ್ ಮಾಡಿದ್ದಾರೆ, ಎಷ್ಟು ತಿಂಗಳುಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ, ಎಷ್ಟು ಸಾವಿರಾರು ಕೋಟಿ ಇವತ್ತು ರೈತರಿಗೆ ಅನಾನುಕೂಲ ಆಗಿದೆ, ಎಷ್ಟು ರೈತರುಗಳ ಕುಟುಂಬ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಇವ್ಯಾವು ಕೂಡ ಇವತ್ತು ಚಿಂತನೆ ಮಾಡ್ತಾ ಇಲ್ಲ. ನಿನ್ನೆ ಏಕಾಏಕಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಬೆಂಗಳೂರು ನಗರದ ಎಲ್ಲ ನಾಗರಿಕರಿಗೆ ಬಹಳ ಲಘುವಾಗಿ ಮಾತನಾಡ್ತಾರೆ. ಉಪಕಾರ ಸ್ಮರಣೆ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನಿನ್ನೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಒಂದ್ ಪ್ರಶ್ನೆ ಕೇಳ್ಬೇಕಾಗ್ತದೆ ಉಪಮುಖ್ಯಮಂತ್ರಿಗಳಿಗೆ. 136 ಜನ ಶಾಸಕರನ್ನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡೋದು ಒಂದು ಭಾಗ. 12 ಜನ ವಿಧಾನಸಭಾ ಕ್ಷೇತ್ರದ ಬೆಂಗಳೂರಿನಲ್ಲಿ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ. 12 ಜನ ಅವತ್ತು ಹಂಗಾದ್ರೆ ಉಪಕಾರ ಮಾಡಿದ್ರ? ಜನಾಭಿಪ್ರಾಯ ಇವ್ರ ಜೊತೆನಲ್ಲಿದ್ದಾಗ ಎಲ್ಲವೂ ಸರಿಯಾಗಿತ್ತ? ಈಗ ಪಾಪ ಅವರ ಸ್ವಂತ ಕ್ಷೇತ್ರ RR ನಗರ ಕೈ ಬಿಟ್ಟೋಯ್ತು, ಬೆಂಗಳೂರು ಸೌತ್ ಕೈ ಬಿಟ್ಟೋಯ್ತು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಬೆಂಗಳೂರಿನ ನಾಗರಿಕರ ಮೇಲೆ ಅತ್ಯಂತ ಲಘುವಾಗಿ ಪರಿಗಣನೆಗೆ ತಗೊಂಡು ಈ ರೀತಿ ಮಾತನಾಡ್ತಕ್ಕಂಥದ್ದು ನಿಜಕ್ಕೂ ಅವ್ರ ಸ್ಥಾನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ.